ಚುನಾವಣೆ ಪೂರ್ವದಲ್ಲಿ ಈ ವಿಡಿಯೋ ರಿಲೀಸ್ ಆಗುತ್ತೆ. ಚುನಾವಣೆಯಲ್ಲಿ ಪ್ರಜ್ವಲ್ ಮತ ಹಾಕಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿರುತ್ತೆ. ಎಲ್ಲ ಒಂದ್ ಕಡೆ ಇದು ಪ್ರಶ್ನೆ ಕೊಡ್ಬೋದಿತ್ತಲ್ಲ, ಏನಿದು ಎತ್ತ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾರೆ ಅಥವಾ ಸುಳ್ಳು ಆರೋಪಗಳು ಮಾಡ್ತಾರೆ. ಇದೆಲ್ಲ ಸುಳ್ಳು ಆರೋಪ ಅಂತ ಪ್ರಜ್ವಲ್ ಹೇಳ್ಬೋದಿತ್ತು. ಮತವನ್ನ ಹಾಕ್ತಾರೆ, ಅವರು ಹೊರದೇಶಕ್ಕೆ ಹೋಗ್ತಾರೆ. ಅದು ಎಲ್ಲ ಒಂದ್ ಕಡೆ ಇನ್ನೂ ಒಂದಷ್ಟು ಅನುಮಾನ ಮಾಡ್ಕೊಡ್ಲಿಕ್ಕೆ ಅವರೇ ಎಡಮಾಡ್ಕೊಟ್ಟಂಗಾಗಿಲ್ವಾ ಸರ್? ಇದನ್ನ ನೀವು ಜೆಡಿಎಸ್ ಪಕ್ಷದ ವಕ್ತಾರ ಕೇಳಬೇಕು. ಊಹಾಪೋಹ ಸುದ್ದಿ ಬರ್ತದೆ, ಸತ್ಯ ಅದು. ನೀವು ಹೇಳಿದ್ಮೇಲೆ ಎಲೆಕ್ಷನ್ ಆದಮೇಲೆ ಅಂದರೆ ಬಿಫೋರ್ ಒನ್ ಡೇ ಆಯ್ತು, ಅದು ಆದಮೇಲೆ ಎಲೆಕ್ಷನ್ ಆದಮೇಲೆ ಅವ್ರದ್ದೇನು ನೀವೆಲ್ಲ ಹೇಳಿದ್ಮೇಲೆ ರಾಜ್ಯ ಮಟ್ಟ ಸುದ್ದಿ ಆಯಿತು, ಇದೆಲ್ಲ ಪೇಪರ್ ಪತ್ರಿಕೆಲೆಲ್ಲ ಬಂತು. ಬಟ್ ಅವ್ರಿಗೇನೋ ಮುಂಚೆನೇ ಬುಕ್ ಆಗಿತ್ತು ಅಂತದು, ಪ್ರವಾಸ ಹೊರಗಡೆ ಹೋಗ್ಬೇಕಾಗಿದ್ದು. ಅದು ಸಡನ್ನಾಗಿ ಏನು ಬುಕ್ ಆಗಿರೋದಲ್ಲ, ಅದು 4-4 ತಿಂಗಳಿಂದನೇ ಬುಕ್ ಆಗಿರೋದು ಅದು. ಸರ್ ಹೇಳಿದ್ವಲ್ಲ ಸರ್ ನಾವು ಸರ್ ಈಗ ನೋಡಿ ಸರ್ 2 ನಿಮಿಷ ಹೇಳ್ಬಿಡ್ತೀನಿ. SITಗೆ ತನಿಖೆ ಕೊಟ್ಟಿರೋದ್ರಿಂದ ನಾವು ತನಿಖೆ ಅಧಿಕಾರಿಗಳಲ್ಲ. ನನ್ನ ಮಾತು ತಗೊಳ್ಳಿ ಸರ್, ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ನಾವು SIT ತನಿಖಾಧಿಕಾರಿಗಳಲ್ಲ. ನಾವು ಮೈಸೂರು ಜಿಲ್ಲಾ ವಕೀಲ ಸಂಘದ ನಿರ್ದೇಶಕ ಸ್ಥಾನ ಕೂತ್ಕೊಂಡು ನಮ್ಮ ಸಮುದಾಯದ ಪರಮೋಚ್ಚ ನಾಯಕರಾದ HD ದೇವೇಗೌಡರ ಬಗ್ಗೆ ಈ ವಿಚಾರವಾಗಿ ತರಬೇಡಿ, ಇಲ್ಲ ಸಲದ ಆರೋಪ ಮಾಡಬೇಡಿ, ಮತ್ತು ಅವ್ರದ್ದು ಚಿತ್ರ ವ್ಯವೀಕರಿಸೋದು, ಅವ್ರ ಬಗ್ಗೆ ಕೆಟ್ಟ ಭಾಷೆಯಲ್ಲಿ ನಿಂದನೆ ಮಾಡೋದನ್ನು ಮಾಡಬೇಡಿ ಅನ್ನೋದು ಹೇಳೋದು ಅಷ್ಟೇ ನಮ್ಮ. ನೀವು ಬಿಟ್ರೆ ಬೇರೆ ಸರ್ ಒಂದು ಏನಿಲ್ಲ ಸರ್. ಇಲ್ಲಿ ಏನಾಗೋದು ಗೊತ್ತೇ, ಈಗ ನೀವು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಕೇಳ್ತೀವಿ ಕೇಳಿ. ನಾವು ಸರ್ ಈಗ ವಿಚಾರಣೆ ನಿಮ್ಗೆಲ್ಲ ಗೊತ್ತು ಸರ್, ವಿಚಾರಣೆ ನಡೀತಾ ಇದೆ. ಅದ್ರ ಬಗ್ಗೆ ಕಮೆಂಟ್ ಮಾಡೋದು ದೊಡ್ಡವರಲ್ಲ. ಅದ್ರ ಬಗ್ಗೆ ಸರ್ ಹೇಳಿದ್ನಲ್ಲ ಸರ್, ಈಗ 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 ಆ ವಿಚಾರ ಸರ್, ಆ ವಿಚಾರವಾಗಿ ಅವ್ರ ಪಕ್ಷದಿಂದ ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ, ಅಮಾನತು ಮಾಡಿದ್ದಾರೆ ವಿಚಾರವಾಗಿ. ಅವ್ರ ವೈಯಕ್ತಿಕ ಏನಿದೆ ಸರ್ ಅದು ಅವ್ರು ಕೊಡ್ತಾರೆ ಸರ್. ಸರ್ ಈಗ ಬರ್ತಿದಾರಲ್ಲ ಅವರು SIT ಲುಕೌಟ್ ನೋಟಿಸ್ ಕೊಟ್ಟು ಬರ್ತಿದಾರಲ್ಲ, ಬಂದು ಕೊಡ್ತಾರೆ ಬಿಡಿ ಸರ್. ಸರ್ ಟೋಟಲ್ ಆಗಿ ನಮ್ ನೀವು ಅಷ್ಟೇ ಸರ್. ಮಾತಾಡಕ್ಕಾಗಲ್ಲ ಸರ್, ಆ ವಿಚಾರ ನಾವು ಮಾತಾಡಕ್ಕಾಗಲ್ಲ ಸರ್. ನಾವೇನಿದ್ರು ದೇವೇಗೌಡ ವಿಚಾರ ಆ ವಿಚಾರ ನಾವು ಮಾತಾಡಲ್ಲ. ಹೌದು ಸರ್, ಹೌದು ಹೌದು. ಇಲ್ಲ ಸರ್, ಈಗ ಇದು ಆರೋಪ ಸರ್, ಬರೀ ಆರೋಪ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದಾರಲ್ಲ ಸರ್, ಅದು ಚಿತ್ರ ಅಸಲಿಯೋ ನಕಲಿಯೋ ನಿರ್ಧಾರ ಮಾಡಲಿ, SIT ತನಿಖೆ ಮಾಡ್ತಿದ್ದಾರೆ ಹೇಳಿದಾರಲ್ಲ. ಒಂದು ತನಿಖೆ ಹಂತದಲ್ಲಿ ಇರ್ಬೇಕಾದ್ರೆ ಅದ್ರ ಬಗ್ಗೆ ಹೇಳಿಕೆ ಕೊಡೋದು ತಪ್ಪಾಗುತ್ತೆ ಸರ್. ನಾವೇ ಆಗ್ಲಿ ನೀವೇ ಆಗ್ಲಿ ನಮ್ಮ ನಿಲುವು ಇಷ್ಟ ಸರ್. ದೇವೇಗೌಡರು ನಿಂದನೆ ಮಾಡೋಂಥ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ. ಯಾಕೆಂದ್ರೆ ಮುಂದೆ ಇವೆಲ್ಲ ಬೇರೆ ಬೇರೆ ರೂಪದಲ್ಲಿ ಹೋಗ್ತವೆ. ಸಮಾಜದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕನ್ನೋ ದೃಷ್ಟಿಯಿಂದ ಇವತ್ತು ಸುದ್ದಿಗೋಷ್ಠಿ ಕರೆದು ಈ ವಿಚಾರ ತಿಳಿಸ್ತಾ ಇದ್ದೀವಿ ಅಷ್ಟೇ. ಬೇರೆ ಎಲ್ಲೋ ಮಾತಾಡೋದು, ನಾವೇನೋ ಪ್ರತಿಭಟನೆ ಮಾಡೋದು, ಅದು ಬೇರೆ ಬೇರೆ ರೂಪಕ್ಕೆ ಹೋಗೋದು ಬೇಡ ಅಂತೇಳಿ. ಸರ್ ನೋಡಿ ಏನ್ ಮಾಡ್ತೈತೆ ಸರ್, ಮಾಡ್ಬೇಕಲ್ವ ಎಲ್ಲನೂ. ಇದೇ ಬೆಂಗಳೂರು ಮಾಡಿದ್ರು ಅಂತ ಹೇಳಿದ್ವಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.